ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಸರ್ ಇದು ಬೆಳಗಿನ ಜಾವ 9 ಗಂಟೆಗೆ ಸರ್. ಏನಾಗುತ್ತೆ ಸರ್? ಅವರು ನಮ್ಮ ಹೆಂಡತಿ. ಹೌದಾ ಸರ್, ಈಗ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾರೆ? ಅವರಲ್ಲಿ ಅರೆಕಾಲಿಕವಾಗಿ ಗುತ್ತಿಗೆ ಆಧಾರ ಮೇಲೆ 16 ವರ್ಷಗಳಿಂದ ಅಲ್ಲೇ ಮಾಡ್ತಾರೆ ಸರ್. ಅಲ್ಲಿ ಯಾಕೆ ಏನಂತ ಯಾಕೆ ಮಾಡ್ತೀವಿ ಸರ್ ಅಲ್ಲಿರೋ ಮೆಡಿಕಲ್ ಆಫೀಸರಿಂದ ಕಿರುಕುಳದಿಂದ ಟಾರ್ಚರ್ದಿಂದ ಬೇಸತ್ತು ಈ ಥರ ಟಾರ್ಗೆಟ್ ತಗೊಂಡಿದ್ದಾರೆ ಸರ್. ಅಂದರೆ ಅವರು ಪ್ರತಿಯೊಂದು ವರ್ಷ ಪರ್ಫಾರ್ಮೆನ್ಸನ್ನು ಹೈಯರ್ ಆಫೀಸರ್ ಕಳಿಸ್ತಾರೆ ಸರ್. ಅದರಲ್ಲಿ ಅವರೇಜ್ ಅಂತ ಮೆನ್ಷನ್ ಮಾಡಿ ಕಳಿಸಿದ್ದಾರೆ. ಇದಕ್ಕಿಂತ ಮುಂಚೆ ಬಿಫೋರ್ ಸರ್ ಡಿಸೆಂಬರ್ ಟು 3 ತಿಂಗಳು, ಡಿಸೆಂಬರ್, ಜನವರಿ, ಫೆಬ್ರವರಿ ಒಂದು 3 ತಿಂಗಳು ಮೆಡಿಕಲ್ ಲೀವಲ್ಲಿದ್ದರು. ಆ ಮೆಡಿಕಲ್ ಲೀವ್ ಅಂದರೆ ಬೆನ್ನು ಮೂಳೆ ಸರ್ಜರಿ ಆಗಿತ್ತು ಸರ್, ಸ್ಪೈನಲ್ಲು. ಅದು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಲೀವ್ ತಗೊಂಡಿತ್ತು. ಬಟ್ ಆಮೇಲೆ ಹೇಳಿದ್ದು ಈ ಥರದಿಂದ ಕಡಿಮೆ ಪರ್ಫಾರ್ಮೆನ್ಸ್ ಆಗಿ ಕಳಿಸಿದ್ದೀನಿ ಅಂತ. ಅದು ಮೆಡಿಕಲ್ ಲೀವಿಂದ ಬರಲ್ಲ ಆ ಥರ ಅಂತೇಳಿ ಇಲ್ಲಿ RCH ಆಫೀಸ್ ಕೇಳಿದ್ದೆ ಸರ್. ಅದು ಮೆಡಿಕಲ್ ಲೀವ್ ಅಂತ ಮೆನ್ಷನ್ ಮಾಡಿ ಇದು ಮಾಡಿಬಿಟ್ಟು ನೆಕ್ಸ್ಟ್ 6 ತಿಂಗಳು ಡ್ಯೂಟಿ ಪರ್ಫಾರ್ಮೆನ್ಸ್ ಗುಡ್ಡನ್ನು ಹಾಕಿ ಕಳಿಸ್ಬೇಕಲ್ಲಮ್ಮ, ನೀನು ಯಾಕೆ ಹಿಂಗೆ ಮಾಡಿದೆ ಅಂತ ಹೇಳಿದರು. ಆಮೇಲೆ ಫೋನ್ ಮಾಡಿ ಹೇಳಿದ್ರು, ಇವತ್ತೇ ಎಷ್ಟೊತ್ತಿದೆ ಅದು ಕಳಿಸ್ಬೇಕಮ್ಮ ಅಂತ. ನಿನ್ನೆ ಅಂದರೆ ತಿರುಗಿ ನಾವು ಬೆಳಗ್ಗೆ ಇವತ್ತು ಕೇಳಿದ್ರಿ ಸರ್, ಅದು ನನಗೆ ಸಂಬಂಧ ಇಲ್ಲ, ಅದು RCH ಅವ್ರ ಕಡೆಯಿಂದನೇ ಮಾಡ್ಸ್ಕೊಂಡು ಹೋಗ್ಬೇಕಂತ ಈ ಥರ ಸರ್. ಈಗ ಅವ್ರು ಟಾರ್ಚರ್ ಕೊಟ್ಟರು ಅಂದರೆ ಯಾವ ರೀತಿ ಟಾರ್ಚರ್ ಸರ್? ಅದು ಏನೇ ಡ್ಯೂಟಿ ಮಾಡಿದ್ರು ನೀವು ಡ್ಯೂಟಿ ಮಾಡಿಲ್ಲ ಅಂತ ಅಂದರೆ ಈಗ ಗೊತ್ತಾಗತ್ತಲ್ಲ ಸರ್. ವರ್ಷ ಪೂರ್ತಿ ಡ್ಯೂಟಿ ಮಾಡಿದ್ರು ನೀವು ಡ್ಯೂಟಿ ಮಾಡಿಲ್ಲ ಅಂದರೆ ಅದರಲ್ಲಿ ಏನಾಗುತ್ತೆ ಸರ್, ಅದು ಗೌರ್ಮೆಂಟ್ ರೆಕಾರ್ಡ್ ಪ್ರಕಾರ ಈ ಥರ ಲೇಬರ್ ಆದರೆ ಮೆನ್ಷನ್ ಮಾಡಬೇಕು, OPD ನೋಡಿದ್ರೆ ಮೆನ್ಷನ್ ಮಾಡೋಂಗಿಲ್ಲ, ಆ ಥರ ಇರುತ್ತೆ ಸರ್. ಅಲ್ಲಿ 3-4 ಡ್ಯೂಟಿ ಮಂದಿ ಸ್ಟಾಫಲ್ಲಿ ಇರ್ತಾರೆ ಸರ್. ಅವ್ರು ಡ್ಯೂಟಿ ಇರ್ತಾರೆ, ಇಲ್ಲೂ ಡ್ಯೂಟಿ ಇರ್ತಾರೆ. ಈಗ ಎಲ್ಲರಿಗೂ ಈಕ್ವಲ್ ಆಗಿ ಕೊಡಬೇಕಲ್ಲ ಸರ್. ಇವ್ರಿಗೊಂದು ಪರ್ಫಾರ್ಮೆನ್ಸ್ ಕೊಡೋದು, ಇವ್ರಿಗೊಂದು ಪರ್ಫಾರ್ಮೆನ್ಸ್ ಕೊಡೋದು ಅಂದರೆ ಅವ್ರಿಗೆ ಹೆಚ್ಚು ಕಡಿಮೆ ಆಗುತ್ತಲ್ಲ ಸರ್. ಅಲ್ಲ, ಈಗ ಏನು ತೊಗೊಂಡಿದ್ದಾರೆ ಟ್ಯಾಬ್ಲೆಟ್ ಸರ್? ನಮಗೆ ಗೊತ್ತಿರೋಂಗೆ ಪ್ಯಾರಾಸಿಟಮಾಲ್, ಸಿಟ್ರಿಜನ್ ಅಂತ ಬರುತ್ತೆ ಸರ್. ಬೆಳಗ್ಗೆ ಅವ್ರು ತಗೊಂಡಿದ್ದೀನಿ ಅಂತ ಹೇಳಿದ್ರು. ಓಕೆ, ಎಷ್ಟು ತೊಗೊಂಡಿದ್ದಾರೆ? ಸುಮಾರು ಒಂದು 20 ತಗೊಂಡಿದ್ದಾರೆ ಸರ್. ಈಗ ಆರೋಗ್ಯ ಸ್ಥಿತಿ ಹೇಗಿದೆ ಸರ್ ನೋಡಿದ್ರೆ? ಸರ್ ಇನ್ನೂ ಅವರು ಡ್ರಗ್ಸಲ್ಲಿ ಇದ್ದಾರೆ. ಡಾಕ್ಟ್ರು ಹೇಳ್ಬೇಕಿಲ್ಲ ಸರ್, ಟ್ರೀಟ್ಮೆಂಟ್ ನಡೀತಾ ಇದೆ, ವೇಟ್ ಮಾಡಿದ್ರೆ ಬ್ಲಡ್ ಇನ್ವೆಸ್ಟಿಗೇಷನ್ ಕಳ್ಸೋಣ ಅಂತ ಹೇಳಿದ್ರು ಸರ್. ಅಲ್ಲ ಸರ್, ಈಗ ಏನು ಡಾಕ್ಟ್ರು ಈ ಥರ ಟಾರ್ಚರ್ ಕೊಟ್ಟು ಡಾಕ್ಟ್ರ್ ಮೇಲೆ ಕ್ರಮ ಆಗಬೇಕು ಅಂತ ಹೇಳ್ತಾರೆ? ಹೌದು ಸರ್, ಪ್ರತಿ ಟಾರ್ಚರ್ ಕೊಡ್ತಾ ಇದ್ರು, ಡ್ಯೂಟಿ ಮಾಡಿದವರಿಗೆಲ್ಲ ಟಾರ್ಚರ್ ಕೊಟ್ಟು ಇಂತ ಇದು ಮಾಡ್ತಿದ್ರೆ ಮತ್ತು ಅವ್ರ ಮೇಲೆ ಕ್ರಮ ಆಗ್ಬೇಕು ಸರ್. ನಾವು ಎಷ್ಟೊಸರೆ ನಾನಂತಲ್ಲ, ನಾನು ಮಿಸಸ್ ಕಡೆಯಿಂದ ಹೋಗಿದ್ದೆ, ಅಲ್ಲಿರೋ ಸ್ಟಾಫ್ಗಳೆಲ್ಲ ಕೇಳಿ ಸರ್, ಅವರಿಂದ ಪ್ರತಿಯೊಬ್ಬರು ಟಾರ್ಚರ್ನೇ ಅನುಭವಿಸ್ತಿರೋದು. ಹೈಯರ್ ಆಫೀಸರ್ಗೆಲ್ಲ ಇನ್ಫಾರ್ಮ್ ಮಾಡಿ ಅವರಿಂದ ಇವ್ರಿಗೆ ಇನ್ಫಾರ್ಮ್ ಈ ಥರ ಹೇಳ್ಸಿದ್ರು. ಬಟ್ ಹೈಯರ್ ಆಫೀಸರ್ ಹೇಳಿದ್ದಕ್ಕೆ ಕ್ಯಾರಿ ಅನ್ನಲ್ಲ ಸರ್ ಮೇಡಮ್. ಅಂದರೆ ಅವರಿಗೂ ರೆಸ್ಪೆಕ್ಟ್ ಕೊಡೋಲ್ಲ, ಆ ಥರ ಮೆಂಟಾಲಿಟಿ ಇದಾವೆ ಸರ್. ಈ ಇನ್ಸಿಡೆಂಟ್ ಆಗಿದೆ, ಏನಾದರೂ ದೂರು ಪೊಲೀಸ್ ಕಂಪ್ಲೇಂಟ್ ಕೊಡೋದು ಏನಾದರೂ ಮಾಡ್ತೀವಿ ಸರ್? ಕಂಪ್ಲೇಂಟ್ ಕೊಡ್ತೀನಿ, FIR ಹಾಕ್ಸ್ತೀನಿ ಸರ್. ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.